ಬಂಧುಗಳೇ ನಮಸ್ಕಾರ. ಇನ್ನೂ ನೀವು ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ದಿವಸಕ್ಕೆ ಒಂದೊಂದು ರೋಚಕ ಘಟ್ಟಕ್ಕೆ ಹೋಗ್ತಾ ಇದೆ ತಮಿಳುನಾಡಿನ ವಾತಾವರಣ. ಒಂದು ಕಡೆಗೆ ವಿಜಯ್ ಎಡಬಿಡಂಗಿ ಥರ ಎಳಸು ಥರ ಎಲ್ಲರ ಮುಂದೆ ನಗೆಪಾಟ್ಲಿಗೆ ಈಡಾಗ್ತಾ ಇದ್ದಾರೆ, ಯೂಟರ್ನ್ಗಳ ಮೇಲೆ ಯೂಟರ್ನ್ಗಳನ್ನ ಹೊಡಿತಾ ಇದ್ದಾರೆ. ಮತ್ತೊಂದು ಕಡೆಗೆ ದಿಲ್ಲಿಯಲ್ಲಿ ಕೂತ್ಕೊಂಡು ಅಮಿತ್ ಶಾ ಒಂದು ದೊಡ್ಡ ಬಲೆಯನ್ನು ತಮಿಳುನಾಡಿಗೆ ರೆಡಿ ಮಾಡಿರೋ ಹಾಗಿದ್ದಾರೆ. ನೋಡಿ, ತಮಿಳುನಾಡಿನ ರಿಸಲ್ಟ್ ಬಂದಾಗ 118 ಬೇಕಿತ್ತು, ವಿಜಯ್ಗೆ ಬಂದಿದ್ದು 108. ಅದರಲ್ಲಿ 2 ಸೀಟಲ್ಲಿ ವಿಜಯ ಗೆದ್ದಿದ್ದರಿಂದ 1 ಹೋಗುತ್ತೆ. ಹಾಗಾಗಿ 107 ಅಫಿಷಿಯಲ್ ಸಂಖ್ಯೆ ಆಯಿತು. ಇವರಿಗೆ ಇನ್ನೂ 11 ಸೀಟ್ಗಳು ಬೇಕಿದ್ದಾಗ ಕಾಂಗ್ರೆಸ್ ಬಂದೇನೋ ಆತಾತ್ರವಾಗಿ 5 ಕೊಟ್ಟುಬಿಡ್ತು. ಇನ್ನೂ 6 ಸಂಖ್ಯೆ ಬೇಕಾಗಿತ್ತು. 6 ಸಂಖ್ಯೆ ಬೇಕಿದ್ದಾಗ ವಿಜಯ್ ಮುಂದೆ 2 ಆಪ್ಷನ್ ಇತ್ತು. ಇಲ್ಲ DMK ಅಲಯನ್ಸಿಂದ ಬರಬೇಕು, ಇಲ್ಲ AIDMK ಅಲಯನ್ಸಿಂದ ಬರಬೇಕು ಅಂತೇಳಿ. ವಿಜಯ್ ಏನು ಮಾಡಿದ್ರು, ಸ್ಟಾಲಿನ್ ಮನೆಗೆ ಹೋಗಿ ಬಂದರು. ಯಾಕೆ ಸ್ಟಾಲಿನ್ ಮನೆಗೆ ಹೋಗಿ ಬಂದರು ಅಂದರೆ, ಯಾವ CPI ಅಥವಾ CPM ಅಥವಾ IUML ಅಥವಾ VCK ಸಪೋರ್ಟ್ ಬೇಕು ಅವರೆಲ್ಲರೂ DMK ಅಲಯನ್ಸ್ನ ಪಾರ್ಟ್ನರ್ಸ್ ಆಗಿದ್ದರು. ಏನವರು PSA ಅಂತ ಮಾಡ್ಕೊಂಡಿದ್ರು, ಪ್ರೋಗ್ರೆಸಿವ್ ಸೆಕ್ಯುಲರ್ ಅಲಯನ್ಸ್ ಅಂತ ಏನು ಮಾಡ್ಕೊಂಡಿದ್ರು, ಅದರ ಮಿತ್ರ ಪಕ್ಷಗಳು. ಕಾಂಗ್ರೆಸ್ ಆಗಲೇ ಆತುರಗುಟ್ಟಿದ್ದ ಎಡಬಿಡಂಗಿ ಥರ ಹೋಗಿ ವಿಜಯ್ಗೆ ಸಪೋರ್ಟ್ ಕೊಟ್ಬಿಟ್ಟು ಸ್ಟಾಲಿನ ಕೆಂಗಣ್ಣಿಗೆ ಗುರಿಯಾಗಿತ್ತು. ಕಾಂಗ್ರೆಸ್ನ ಭವಿಷ್ಯನೇ ಮುಳುಗೋಯ್ತು. ಆ ಕೋಪ ನಮ್ಮೇಲೂ ಬೀಳೋದು ಬೇಡ ಅಂತೇಳಿ ಅದರ ಮಿತ್ರ ಪಕ್ಷಗಳು ದೂರನೇ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡಿದ್ವು. ಯಾಕೆ ನಾನು ವಿಜಯ್ಗೆ ಇಳಿಸು ಅಂತ ಹೇಳಿದೆ ಅಂತ ಹೇಳಿದ್ರೆ, ನೋಡಿ, ಗೌರ್ಮೆಂಟ್ ಫೋರಮ್ ಮಾಡೋದಕ್ಕೆ ಮುಂಚೆ 4 ಸರಿ ಗವರ್ನರ್ ಹತ್ರ ಹೋಗಿ ಪರದಾಡ್ಕೊಂಡ್ಬಂದರು ವಿಜಯ್. ಯಾಕೆ ಈ ಪರದಾಟ ಆಯಿತು ಅಂತ ಹೇಳಿದ್ರೆ, 107 ಏನು ಸೀಟ್ಗಳು ಬಂದಿತ್ತು, ಕೇವಲ ಅದರ ಲೆಟರ್ ತೊಗೊಂಡು ನಾನೇನೇ ಲಾರ್ಜೆಸ್ಟ್ ಪೊಲಿಟಿಕಲ್ ಪಾರ್ಟಿ, ಹಾಗಾಗಿ ನನಗೆ ಇನ್ವಿಟೇಷನ್ ಕೊಡಿ ಅಂತ ಗವರ್ನರ್ಗೆ ಹೋಗಿ ಮನವಿ ಕೊಟ್ಟಿದ್ದಿದ್ರೆ, ಅದರ ಆಧಾರದ ಮೇಲೆ ಗವರ್ನರ್ ಕರೆಯೋರು ಇವ್ರನ್ನ ಬಹುಮತ ಸಾಬೀತು ಮಾಡಿ ಅಂತ ಹೇಳಿ. ಆದರೆ ಈ ಮನುಷ್ಯ ಏನು ಮಾಡಿದ್ರು ಅಂತ ಹೇಳಿದ್ರೆ, ಇವರು ತನ್ನ ಪಕ್ಷದ ಮಾತ್ರ ಲಿಸ್ಟ್ ತೊಗೊಂಡೋಗ್ಲಿಲ್ಲ, ನನಗೆ ಈವನ್ ಮಿತ್ರ ಪಕ್ಷಗಳ ಬೆಂಬಲ ಇದೆ, ಇವೆಲ್ಲವೂ ಸೇರಿ ನನ್ನ ಹತ್ರ ಸಂಖ್ಯೆ ಆಗ್ತಾ ಇದೆ ಅಂತ ಹೇಳಿ ಅವುಗಳ ಹೆಸರುಗಳು ಸೇರಿಸ್ಕೊಂಡು ತೊಗೊಂಡೋಗಿ ಕೊಟ್ಟರು. ಆಗ ಗವರ್ನರ್ ಏನು ಹೇಳಿದ್ರು, ನೀವೇ ಹೇಳ್ತಿದ್ರಿ ಮಿತ್ರ ಪಕ್ಷಗಳ ಬೆಂಬಲ ಇದೆ ಅಂತೇಳಿ, ಅವರ ಸಪೋರ್ಟ್ ಲೆಟರ್ ಕೊಡಿ ಅಂತ ಕೇಳಿದ್ರು. ಸಹಜ ಅಲ್ವಾ ಅದು? ಸಂವಿಧಾನಬದ್ಧವಾಗಿ ಕೇಳಲೇಬೇಕು ಅವರು. ಯಾಕೆ ಅಂತೇಳಿದ್ರೆ, ನೀನೇ ಮೆನ್ಷನ್ ಮಾಡೋದು ನಿನ್ನ ಲೆಟ್ರಲ್ಲಿ ಏನಂತ, ನನಗೆ ಮಿತ್ರ ಪಕ್ಷಗಳ ಬೆಂಬಲ ಇದೆ ಅಂತೇಳಿ. CPM ಹೇಳ್ತಾ ಇತ್ತು ಬಹಿರಂಗವಾಗಿ ನಾವು ಕೊಡಲ್ಲ ಅಂತೇಳಿ, CPI ಹೇಳ್ತಾ ಇತ್ತು ಬಹಿರಂಗವಾಗಿ ನಾವು ಕೊಡಲ್ಲ ಅಂತೇಳಿ, IUML ಹೇಳ್ತಾ ಇತ್ತು ನಾವು DMK ಬಿಟ್ಬಿಟ್ಟು ಆಚೆ ಕಡೆಗೆ ಬರಲ್ಲ ಅಂತೇಳಿ, VCK ಹೇಳ್ತಾ ಇತ್ತು ನಮ್ಮನ್ನು ಯಾರೋ ಬಂದು ಪ್ರಯತ್ನ ಮಾಡಿಲ್ಲ, ನಾವೇನು ತೀರ್ಮಾನ ಮಾಡಿಲ್ಲ ಅಂತೇಳಿ. ಮತ್ತು ಗವರ್ನರ್ ಯಾಕೆ ಡಿಸಿಷನ್ ತಗೊಂತಾರೆ? ಕೆಲವರು ಸಜೆಸ್ಟ್ ಮಾಡಿದ್ರು ಕೂಡ ವಿಜಯ್ ಮಾತು ಕೇಳಿರಲಿಲ್ಲ ಅಂತ, ನಿಂದೊಬ್ಬಂದೇ ಪಕ್ಷದ ಇಟ್ಕೊಂಡು ಹೋಗೋ ಮರಯ 107 ಜನದ್ದು ಗವರ್ನರ್ ಕರೀತಾರೆ ಅಂತೇಳಿ. ಇಲ್ಲ, ಎಳಸು ಬುದ್ಧಿ ತೋರಿಸ್ಕೊಳ್ಳೋಕೆ ಹೋಗಿ ಗವರ್ನರ್ ಮುಂದೆ ಒಂಥರ ಅಪಹಾಸ್ಯಕ್ಕೆ ಗುರಿಯಾಗಬೇಕಾಯ್ತು. 4 ಸರಿ ಪರದಾಡ್ಕೊಂಡು ಬಂದಿದ್ದಾಯಿತು ಗವರ್ನರ್ ಹತ್ರಕ್ಕೆ ಹೋಗಿ. ಆಮೇಲೆ ಬಂದೇನು ಮಾಡ್ತಾರೆ, ಹೋಗಿ ಸ್ಟಾಲಿನ್ನ ಭೇಟಿ ಮಾಡಿದ್ರು. ಯಾಕೆ? ಸ್ಟಾಲಿನ್ ಪರ್ಮಿಷನ್ ಕೊಡಲಿ, ಈ ಸಣ್ಣ ಪುಟ್ಟ ಪಾರ್ಟಿಗಳು ನನಗೆ ಸಪೋರ್ಟ್ ಮಾಡಲಿ ಅಂತೇಳಿ. ಸ್ಟಾಲಿನ್ ಒಪ್ಕೊಂಡ್ರು. CPIದು 2 ಬಂತು, CPMದು 2 ಬಂತು, IUML ಮುಸ್ಲಿಂ ಲೀಗ್ದು 2 ಬಂತು, VCKದು 2 ಬಂತು. ಅಲ್ಲಿಗೆ ಬಹುಮತದ ಹತ್ರ ಬಂತು. ಅಲ್ಲಿಗೆ ಬಹುಮತ ಸಾಬೀತು ಮಾಡೋಕ್ಕೆ ಆಗ್ತಕ್ಕಂತಹ ಪ್ರಶ್ನೆ ಉದ್ಭವ ಆಯಿತು. ಆದರೆ ಇದರ ಮಧ್ಯದಲ್ಲಿ ಒಂದು ರೋಚಕವಾದ ಘಟನೆ ನಡೆಯುತ್ತೆ, ಒಂದು ಟ್ವಿಸ್ಟ್ ಆಗುತ್ತೆ. ಅದರಲ್ಲಿ ಇದ್ದಕ್ಕಿದ್ದಂಗೆನೇ AIDMK 25 ಜನ ಬಂದು ನಾವು ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ರು. ಬರೀ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿಲ್ಲ ಅವರು, ನಮಗೆ ಯಾವ ಮಿನಿಸ್ಟ್ರಿನೂ ಬೇಡ, ನಾವು ಇದರೊಳಗಡೆಗೆ ಸರ್ಕಾರದ ಒಳಗಡೆನೂ ಬರಲ್ಲ, ನಾವು ಆಚೆ ಕಡೆಯಿಂದ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ರು. ಇದು ಯಾಕೆ ಟ್ವಿಸ್ಟ್ ಅಂತ ಹೇಳ್ತೀರಿ ಅಂತ ಹೇಳಿದ್ರೆ, ನೋಡಿ, ಸ್ಟಾಲಿನ್ನ ಹೋಗಿ ವಿಜಯ್ ಭೇಟಿ ಮಾಡಿದ್ಮೇಲೆ ಸ್ಟಾಲಿನ್ ಅಪ್ರೂವಲ್ ಮೇಲೆನೇ ಈ 4 ಸಣ್ಣ ಪುಟ್ಟ ಪಕ್ಷಗಳು ಇವರಿಗೆ ಸಪೋರ್ಟ್ ಕೊಟ್ಟಿದ್ದು. ಆಗಲೂ ಕೂಡ ತಿನ್ನ ಮೆಜಾರಿಟಿ ಬಂದಿತ್ತು, ಅವರಿಗೆ 118 ತಿನ್ನ ಮೆಜಾರಿಟಿ ಬಂದಿತ್ತು. ಸಪೋಸ್ AIDMK 25 ಜನ ಏನಾದರೂ ಹೋಗಿ ಸಪೋರ್ಟ್ ಕೊಡದೇ ಇದ್ದಿದ್ರೆ ಈ ಸಣ್ಣ ಪುಟ್ಟ ಪಕ್ಷಗಳು ಬ್ಲ್ಯಾಕ್ ಮೇಲ್ ಮಾಡಿಬಿಡೋವು TVKನ. ಅದರ ಅರ್ಥ ಯಾರು ಬ್ಲ್ಯಾಕ್ ಮೇಲ್ ಮಾಡೋರು? DMK ಬ್ಲ್ಯಾಕ್ ಮೇಲ್, ಸ್ಟಾಲಿನ್ ಬ್ಲ್ಯಾಕ್ ಮೇಲ್ ಮಾಡೋರು. ಅದರ ಅರ್ಥ ಏನಾಗೋದು ಅಂತ ಹೇಳಿದ್ರೆ, ಇಂಡೈರೆಕ್ಟ್ ಆಗಿ ಸ್ಟಾಲಿನ ಆಡಳಿತ ಅಥವಾ DMK ಆಡಳಿತ ಮತ್ತೆ ವಾಪಸ್ ಬರೋ ಹಾಗಾಗುವುದು. ಯಾವಾಗ AIDMK 25 ಜನ ಸಪೋರ್ಟ್ ಕೊಟ್ಟರು TVKಗೆ, ಈಗ TVK ಅಥವಾ ವಿಜಯ್ ನಿರಾಳ ಆಗೋಗಿದ್ದಾರೆ. ಯಾರ ಬ್ಲ್ಯಾಕ್ ಮೇಲ್ಗೂ ಒಳಗಾಗ್ತಕ್ಕಂಥ ಜರೂರತ್ತಿಲ್ಲ. ನೋಡಿ, ಅವ್ರು ಶಪಥ ಗ್ರಹಣ ಮಾಡೋ ಟೈಮಲ್ಲಿ ಇನ್ನೊಂದು ಎಡವಟ್ಟು ಮಾಡ್ಕೊತಾರೆ ವಿಜಯ್. ಅಲ್ಲಿನ ಪರಿಸ್ಥಿತಿಗೆ ಏನು, ಒಂದೇ ಮಾತರಮಿಂದ ಶುರು ಮಾಡ್ತಾರೆ. ಆ್ಯಕ್ಚುಲಿ ಎಲ್ಲ ಪಕ್ಷಗಳಲ್ಲಿ ಗಲಾಟೆ ಏನು ಶುರು ಮಾಡೋದು ಅಂತ ಹೇಳಿದ್ರೆ, ಅಲ್ಲಿನ ಇತಿಹಾಸದ ಪ್ರಕಾರ ಏನು ನಡ್ಕೊಂಬಂದಂಥ ಪದ್ಧತಿ ಪ್ರಕಾರ ತಮಿಳಿನ ಏನು ಅವರದ್ದು ಆಂಥೆಮ್ ಇದೆ, ಅಲ್ಲಿಂದನೇ ಶುರು ಮಾಡಬೇಕು, ಆಮೇಲೆ ಬೇರೆ ಗೀತೆಗಳು ಹೇಳಬೇಕು. ಆದರೆ ಇವರು ಎಲ್ಲ ಎಡವಟ್ಟು ಮಾಡಿಕೊಂಡು ಅಂತೇಳಿ ಮತ್ತೆ ತಿರುಗಿ ಅದಕ್ಕೂ ಕ್ಷಮೆ ಕೇಳ್ತಾರೆ ವಿಜಯ್. CPM ಬೇಜಾರು ಮಾಡ್ಕೊತು, CPI ಬೇಜಾರು ಮಾಡ್ಕೊತು ಅಂತೇಳಿ. ಅದಾದಮೇಲೆ ಇವರು ಇದ್ದಕ್ಕಿದ್ದಂಗೆನೇ ಅವ್ರು ಯಾರೊಬ್ಬ ಜ್ಯೋತಿಷಿ 1 ವರ್ಷಕ್ಕೆ ಮುಂಚೆನೇ ಹೇಳಿದ್ದಂತೆ, ವಿಜಯ್ ನೀನೇ ಮುಖ್ಯಮಂತ್ರಿ ಆಗೋದು ಅಂತೇಳಿ.
ಅದರಿಂದ ಭಾಳ ಸಂಪ್ರೀತನಾಗಿ ಆ ಜ್ಯೋತಿಷಿಗೆ ರಿಕ್ಕಿ ರಾಧಾನ ಪಂಡಿತ್ ಅವ್ರಿಗೆ ಆಫೀಸರ್ ಆನ್ ಸ್ಪೆಷಲ್ ಡ್ಯೂಟಿ ದ ಚೀಫ್ ಮಿನಿಸ್ಟರು OST ಮಾಡಿ ಘೋಷಣೆ ಮಾಡಿಬಿಡುತ್ತೆ ಸರ್ಕಾರ. ಯಾವಾಗ ಬ್ಯಾಕ್ಲ್ಯಾಶ್ ಶುರುವಾಯಿತು ಆಗ ಅದನ್ನು ಕ್ಯಾನ್ಸಲ್ ಮಾಡಿ ಯೂಟರ್ನ್ ಮತ್ತೆ ಪದೇ ಪದೇ ಯೂಟರ್ನ್ಗಳು. ಯಾವ ವಿಜಯ್ ಜೀಸಸ್ನ ಫೋಟೋ ಇಟ್ಕೊಂಡು ಪ್ರಚಾರ ಮಾಡಿದ್ರು, ಯಾವ ವಿಜಯ್ ಹೋಗಿ ಚರ್ಚಲ್ಲಿ ಕೂತ್ಕೊಂಡು ಅಲ್ಲಿ ಮಂಡಿಲೆಲ್ಲ ಓಡಿಕೊಂಡು ಅವ್ರದ್ದೇನು ಅವರ ಜೋಸೆಫ್ ವಿಜಯ್ ಕ್ರಿಶ್ಚಿಯನ್ ಬುದ್ಧಿ ಇತ್ತು ಅದನ್ನೆಲ್ಲ ತೋರಿಸ್ಕೊಂಡು ಎಲೆಕ್ಷನ್ ಗೆದ್ದ ಮೇಲೆ ಈ ಪುಣ್ಯಾತ್ಮನಿಗೆ ಜ್ಯೋತಿಷಿಗಳು ಬೇಕಂತೆ, ಜ್ಯೋತಿಷಿಗಳ ಸಹಾಯ ಬೇಕಂತೆ. ಆದರೆ ನಿಜವಾದ ಪ್ರಾಬ್ಲಮ್ ಶುರುವಾಗಿರೋದೇ ಇಲ್ಲಿ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಸಾಲ ಮಾಡಿರ್ತಕ್ಕಂಥ ಸರ್ಕಾರ ಯಾವುದೇ ಅಂತೇಳಿದ್ರೆ ಅದು ತಮಿಳುನಾಡು ಸರ್ಕಾರ. 10,000 ಕೋಟಿ ಸಾಲ ಇದೆ. DMK ಸರ್ಕಾರ ಇಡೀ ರಾಜ್ಯವನ್ನು ನರಕ ಮಾಡಿಬಿಟ್ಬಿಟ್ಟಿದೆ, ದಿವಾಳಿ ಮಾಡಿಟ್ಬಿಟ್ಟಿದೆ. ಬರೀ ಕೇಂದ್ರ ಸರ್ಕಾರದ ಮೇಲೆ ಗಲಾಟೆ ಮಾಡಿಕೊಂಡು ಹಿಂದಿ ಏರಿಕೆ ಬೇಡ, ನೀಟ್ ಬೇಡ, ಅದು ಬೇಡ, ಇದು ಬೇಡ, ಇವೇ ನಾಟಕ ಆಡಿಕೊಂಡು ಮಾಡಬಾರ್ದ ಭ್ರಷ್ಟಾಚಾರ ಮಾಡಿ ಇಡೀ ಹೇಳಿದ್ನಲ್ಲ ಇಡೀ ರಾಜ್ಯ ಇವತ್ತು ದಿವಾಳಿ ಇದ್ದಾಗ ಸ್ಟೇಜಿಗೆ ಬಂದುಬಿಟ್ಟಿದೆ. 10,000 ಕೋಟಿಯ ಸಾಲ ತಲೆ ಮೇಲಿದೆ. ಅದರ ಮೇಲೆ ಈ ಜೋಸೆಫು ಆ ಕಡೆ ಈ ಕಡೆ ಏನು ಯೋಚನೆ ಮಾಡಿದೆ, ಬಾಯಿಗೆ ಬಂದಂಗೆ ಭರವಸೆಗಳು ಕೊಟ್ಬಿಟ್ಟವ್ರೆ. ಬಾಯಿಗೆ ಬಂದಂಗೆ ಭರವಸೆ. ಪ್ರತಿ ಮಹಿಳೆಗೆ 2,500 ರೂಪಾಯಿ ಅಂತೆ ತಿಂಗಳಿಗೆ, ಪ್ರತಿ ಗ್ರಾಜ್ಯುಯೇಟ್ಗೆ 4,000 ರೂಪಾಯಿ ಅಂತೆ, ಪ್ರತಿ ಡಿಪ್ಲೊಮಾ ಹೋಲ್ಡರ್ಗೆ 2,000 ರೂಪಾಯಿ ಅಂತೆ, ಪ್ರತಿ ಮದುವೆ ಆಗೋರಿಗೆ 8 ಗ್ರಾಮ್ ಚಿನ್ನ, ಒಂದು ರೇಷ್ಮೆ ಸೀರೆ. ಆಮೇಲೆ ಯಾರು ಈ ಮೀನು ಹಿಡಿತಕ್ಕಂಥ ಕೆಲಸ ಮಾಡ್ತಾರಲ್ಲ, ಬೆಸ್ತರು, ದೋಣಿ ಇರ್ತಕ್ಕಂಥವ್ರು, ಅವ್ರಿಗೆ 5 ಲಕ್ಷ ರೂಪಾಯಿ. ಆಮೇಲೆ ಕುಟುಂಬಗಳಿಗೆ 6 ಫ್ರೀ ಸಿಲಿಂಡರ್ಗಳು. ಅಲ್ರಿ, ಇಡೀ ರಾಜ್ಯನೇ ಬರ್ಬಾದಾಗಿ ಕೂತಿದೆ. 10 ಲಕ್ಷ ಕೋಟಿ ಸಾಲ ಇಟ್ಕೊಂಡು ಅದ್ರ ಮೇಲೆ ಹಿಂಗೆ ಕೋಟ್ಯಾಂತರ ರೂಪಾಯಿ ಬರ್ಬಾದ್ ಮಾಡೋ ಸ್ಕೀಮ್ಗಳು ಹಾಕ್ಕೊಂಡೋದ್ರೆ ಈ ಸರ್ಕಾರ 1 ವರ್ಷನೂ ನಡೆಯಲ್ಲ. ಇಲ್ಲೇ ನೋಡಿ ನಡೆಯೋದು. ಅಕಸ್ಮಾತ್ ವಿಜಯ್ ತನ್ನ ಭರವಸೆಗಳನ್ನು ಪೂರ್ತಿ ಮಾಡದೇ ಇದ್ರೆ ಜನ ರೊಚ್ಚಿಗೆ ಹೇಳ್ತಾರೆ. ಪೂರ್ತಿ ಮಾಡೋದಕ್ಕೆ ಪೈಸಾ ಕಾಸು ಇಲ್ಲ, ಖಜಾನೆ ಒಳಗಡೆಗೆ ಬರ್ಬಾದ್ ಎದ್ದೋಗಿದೆ, ಬಡ್ಡಿ ಕಟ್ಟಕ್ಕಾಗ್ತಾ ಇಲ್ಲ. ಇಲ್ಲಿ ಏನು ಅಮಿತ್ ಶಾ ಆಟ ಇಲ್ಲಿ ಅಂತ ಹೇಳಿದ್ರೆ ನೋಡಿ, ಚುನಾವಣೆಗೆ ಮುಂಚೆ AIADMK ಮಾತು ಕೇಳಿಕೊಂಡು ಅಣ್ಣಾಮಲೈಯವ್ರನ್ನ ದೂರ ಇಟ್ಟಿದ್ರು ನೋಡಿ. ಆ್ಯಕ್ಚುಲಿ ಅಣ್ಣಾಮಲೈ ತುಂಬ ದೊಡ್ಡ ಕೆಲಸ ಮಾಡಿದ್ರು. ನಾನಾಗಲೇ ವಿಡಿಯೋ ಮಾಡಿ ಹೇಳಿದ್ದೀನಿ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಪೆಂಡೆಂಟಾಗಿ ಹೋಗಿದ್ದಕ್ಕೆ BJP ಅಲಿಯನ್ಸ್ಗೆ, AIADMK ಬಿಟ್ಬಿಟ್ಟು ಇಂಡಿಪೆಂಡೆಂಟಾಗಿ ಹೋಗಿದ್ದಕ್ಕೆ BJP ಅಲಿಯನ್ಸ್ಗೆ 18% ಓಟ್ ಬಿದ್ದಿತ್ತು. BJPಗೆ ಹತ್ತಿರ 11% ಓಟ್ ಬಿದ್ದಿತ್ತು. ಆದರೆ AIADMK ಅವರು ಭಾಳ ಗಲಾಟೆ ಮಾಡಿ ಅಣ್ಣಾಮಲೈ 10 ಜನ ಬರಲ್ಲ ಅಂತೇಳಿ ಎಲ್ಲ ಬ್ಲಾಕ್ ಮೇಲ್ ಮಾಡಿ ಆಯಿತು ಅಂತ ಒಪ್ಕೊಂಡು, ಆಯಿತು ಎಲೆಕ್ಷನ್ವರೆಗೆ ಅದೇನೇನು ಮಾಡ್ತೀರಿ ಎಲ್ಲರೂ ಒಪ್ಕೊತೀನಿ ಅಂತ ಹೇಳಿ ಅಮಿತ್ ಶಾ ಅವರು ಅಣ್ಣಾಮಲೈಯವ್ರನ್ನ ಸ್ವಲ್ಪ ದೂರ ಇಟ್ಟಿದ್ರು. ಈಗ ಎಲೆಕ್ಷನಲ್ಲಿ ಮಕಾಡೆ ಮಲಗ್ತು. AIADMKನೂ ಮಕಾಡೆ ಮಲಗ್ತು, BJPನೂ ಮಕಾಡೆ ಮಲಗ್ತು. BJP ಒಟ್ಟು ಹತ್ತಿರ 3% ಇಳಿದ್ಬಿಟ್ಟಿದೆ. ಇನ್ನು AIADMK ಮಾತಾಡೋಂಗಿಲ್ಲ ಬಿಡಿ, ಅವ್ರದ್ದು ಹಿಸ್ಟಾರಿಕಲ್ಲು. ಈಗ ಅಮಿತ್ ಶಾ ಹೇಳ್ತಾ ಇದ್ದಾರೆ, ನೀವು ಹೇಳ್ದಂಗೆ ನಾವು ಕೇಳೋದಾಯ್ತು, ಇನ್ನು ಮಿಕ್ಕಲ್ಲಿ ನಾನು ಮಾಡ್ಕೊಂಡು ಹೋಗ್ತೀನಿ, ಸುಮ್ಮನೆ ನೋಡ್ತಾ ಇರಿ ಅಂತೇಳಿ. ಯಾಕೆ ಅಂತೇಳಿದರೆ BJPಯವರ ಮನಸ್ಸಲ್ಲಿ ಏನಿದೆ ಈಗ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ವಿಜಯ್ 3 ವರ್ಷದ ಮೇಲೆ ಸರ್ಕಾರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾನು ಹೇಳಿದ್ನಲ್ಲ, ವಿಪರೀತ ಸಾಲ, 10 ಲಕ್ಷ ಕೋಟಿ ಸಾಲ ಇದೆ. ಜೊತೆಗೆ ಇವ್ರು ಹೇಳಿರ್ತಕ್ಕಂಥ ಪ್ರಾಮಿಸ್ಗಳನ್ನ ಯಾವುದಾದ್ರೂ 1-2 ಮಾಡೋಕ್ಕೋದ್ರೂ ಅದ್ರ ಜೊತೆಗೆ ಇನ್ನೊಂದಿದೆ ರೀ, 200 ಯೂನಿಟ್ ಫ್ರೀ ಕರೆಂಟು. 200 ಯೂನಿಟ್, 500 ಯೂನಿಟ್ವರೆಗೂ ಉಳಿಸೋರಿಗೆ ಎಲ್ಲರಿಗೂ 200 ಯೂನಿಟ್ ಫ್ರೀ ಕರೆಂಟ್ ಅಂತೆ. ಟೆಕ್ನಿಕಲಿ ಇಂಪಾಸಿಬಲ್. ಪ್ರಾಮಿಸ್ ಮಾಡೋರೆ ಕೊಡಲಿಲ್ಲ ಅಂದರೆ ಜನ ರೊಚ್ಚಿಗೆದಾಳ್ತಾರೆ, ಕೊಟ್ಟರೆ ಸರ್ಕಾರ ನಡೆಸೋಕ್ಕೆ ಆಗಲ್ಲ, ನಡೆಸೋಂಥ ಎಕ್ಸ್ಪೀರಿಯನ್ಸು ಇಲ್ಲ. ಹೀಗಾಗಿ 2 ವರ್ಷ, ಸುಮಾರು 3 ವರ್ಷದ ಮೇಲೆ TVK ಮೇಲೆ ವಿಪರೀತ ಆಂಟಿ ಇನ್ಕಂಬೆನ್ಸಿ ಶುರುವಾದಾಗ ಆ ವೋಟ್ ಬ್ಯಾಂಕ್ ಕೂಡ ಛಿದ್ರ ಆಗುತ್ತೆ. ಜೊತೆಗೆ ಯಾವ ಪ್ಲಾನಿಂದ ಅಮಿತ್ ಶಾ ಕೆಲಸ ಮಾಡಿದ್ರು, ಯಾವುದೇ ಕಾರಣಕ್ಕೂ DMK ಕೆಳಗಡೆಗೆ ಅಧಿಕಾರ ಹೋಗಬಾರ್ದು, DMK ಕೈಗೆ ಅಧಿಕಾರ ಹಿಂಬಾಗ್ಲಿಂದನೂ ಹೋಗಬಾರ್ದು ಅಂತೇಳಿ ಈಗ DMKಯ ಅಸ್ತಿತ್ವ ಕೂಡ ವಿನಾಶದ ಅಂಚಲ್ಲಿದೆ. ಜೊತೆಗೆ AIADMK ಕಂಪ್ಲೀಟಾಗಿ ಸ್ಪ್ಲಿಟ್ ಆಗೋಗಿರೋದ್ರಿಂದ ಇನ್ನು ಮತ್ತೆ ಚೇತರಿಸ್ಕೊಳ್ತಕ್ಕಂಥ ಚಾನ್ಸೇ ಇಲ್ಲ. ಈ AIADMK ವೋಟ್ ಬ್ಯಾಂಕ್ ಕೂಡ BJPಗೆ ಬರ್ತದೆ. ಭ್ರಮ ನಿರಸನಾಗಿರ್ತಕ್ಕಂತಹ TVKಯ ವೋಟರ್ಸ್ ಕೂಡ BJPಯ ಕಡೆಗೆ ಒಂದು ಆಲ್ಟರ್ನೇಟ್ ಆಗಿ ನೋಡ್ತಾರೆ. ಕನಿಷ್ಠ ಅಂದರೆ ಕನಿಷ್ಠ ಆದ್ರೂ ಕೂಡ 20% ವೋಟ್ ತೊಗೊಂಡು ನೆಕ್ಸ್ಟ್ ಎಲೆಕ್ಷನಲ್ಲಿ BJP ಅಸ್ತಿತ್ವಕ್ಕೆ ಬರುತ್ತೆ, ಕನಿಷ್ಠ. ಅದ್ರ ಅರ್ಥ ಏನು ಅಂತ ಹೇಳಿದ್ರೆ, ಯಾವುದೇ ಅಲ್ಲಿನ ಪಕ್ಷಗಳು ತನ್ನ ವೋಟ್ ಬ್ಯಾಂಕನ್ನು ಉಳಿಸ್ಕೊಳ್ಳಿಕ್ಕಾಗೋಲ್ಲ. ಹಿಂದೆ ಅಣ್ಣಾಮಲೈ ಮಾಡಿದಂಥ ಅದ್ಭುತ ಹೋರಾಟಗಳು, ಜನಗಳ ಜೊತೆ ಕನೆಕ್ಟ್ ಆಗಿದ್ದು, ಯೂತ್ಗಳ ಜೊತೆ ಕನೆಕ್ಟ್ ಆಗಿದ್ದು, ಜನರಿ ಜೊತೆ ಕನೆಕ್ಟ್ ಆಗಿದ್ದು, ಹೆಣ್ಮಕ್ಳ ಜೊತೆ ಕನೆಕ್ಟ್ ಆಗಿದ್ದು, BJP ಬಗ್ಗೆ, ಮೋದಿಯವ್ರ ಬಗ್ಗೆ ಇರ್ತಕ್ಕಂಥ ಜನಗಳಿಗೆ ಒಂದು ಒಳ್ಳೆಯ ನಂಬಿಕೆ, ಇವೆಲ್ಲವೂ ಕೂಡ ಬರ್ತಿರ್ತಕ್ಕಂಥ ದಿನಗಳಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡ್ತವೆ. ತಮಿಳುನಾಡಲ್ಲಿ, ವೆಸ್ಟ್ ಬೆಂಗಾಲ್ ಯಾವ ರೀತಿ ಕೇಸರಿಮಯ ಆಗಿದೆ, ಹಿಂದುತ್ವವನ್ನೇ ಹಾಸುಹಕ್ಕಾಗಿ ಮಾಡಿಕೊಂಡಿರ್ತಕ್ಕಂತಹ ತಮಿಳುನಾಡು ಕೂಡ ಕೆಲವೇ ವರ್ಷಗಳಲ್ಲಿ ಕೇಸರಿಮಯ ಆಗುತ್ತೆ, ಅನುಮಾನನೇ ಬೇಡ. ನಮಸ್ಕಾರ.